ಹತ್ರನಾ? ಪರ್ಮಿಷನ್ ತೊಗೊಂಡ್ಬಿಟ್ಟಿದ್ದೀರಾ? ಅವೆಲ್ಲ ಗೊತ್ತಲ್ಲ. ಮನೆ ಇಂಡು ಇಲ್ಲಿಂದ ಸ್ವಲ್ಪ ಆಫ್ ರೋಡ್ ಅಲ್ಲ. ವೀಲ್ ಲೋಡ್ ಆಗ್ಬಿಟ್ಟೈತಲ್ಲ ಗಾಡಿ. ಏನು ಬಸ್ ವೀಲ್ ಲೋಡ್ ಆಗೈತಲ್ಲ ಗಾಡಿ. ಮೇಲೂ ಇದ್ದಾರಾ? ಇವಾಗ ಹಾಕಂಗಿಲ್ಲ ಮೇಲೆ. ಹೌದಾ? ಮತ್ತೆ ಹೋದ್ಸತಿ ಬಂದಾಗ ಇವತ್ತು ರೂಲ್ಸ್ ಎಲ್ಲ ಚೇಂಜ್ ಆಗುತ್ತಾ ನಿಮಗೆ? ತಿಳ್ಕೊಬೇಕಪ್ಪ ಅವೆಲ್ಲ. ಯಾಕಂದ್ರೆ ಮೇಲೆ ಕೂತ್ಕೊಂಡ್ರೆ ನಾವು ನೈಟ್ ಕಟ್ಟಬೇಕಾಗುತ್ತೆ. ಹೊಡೆಯಂಗಿಲ್ಲ ನಾವಿಲ್ಲಿ. ಕಾನ್ಸೆಷನ್ ಕಾಣಿಸಲ್ಲ ಅಂತ. ಡ್ರೈವರ್ಗಳಿಗೆ ಏನು ರಿಸ್ಕ್ ಇರಲ್ಲ. ಜನಕ್ಕೆ ಏನಾರು ಹೊಡೆತದೆ ಅದು ಹೊಡೆತದೆ ಅವ್ರು ಹೇಳೋದು ಸರಿ. ಈಗ ನನ್ನ ಗಾಡಿ ಪಕ್ಕ ಲೈಟ್ ಒಳಗಡೆ ಭಯ ಇಲ್ಲ. ಅದೇ ಲೈಟ್ ಕರೆಕ್ಟ್ ಅವ್ನು ಬಿಡ್ತಾನ. ನನ್ನ ನಾನೇ ಬಿಡೋದು. ನಾನು ಹೆಂಗಾರು ತಕೊಂಡು ಸೇರಿಸ್ಬೇಕು ಗಾಡಿ ದುಡ್ಡು ಆ ಥರ ಎಲ್ಲ ಥರನೂ ಇರಲ್ಲ. ಎಲ್ಲ ನಮ್ದು ಇವಾಗ ಚೆನ್ನಾಗಿದೆ ಲೈಟು, ನಾನು ಓಡಿಸ್ತೀನಿ. ಆ ಥರ ಎಲ್ಲರೂ ಇರಲ್ಲ. ಆ ಥರ ಟ್ಯಾಕ್ಟ್ರಿ ನೋಡ್ತಿರೋದು. ಅದಕ್ಕೆ ಆಕ್ಷನ್ ಬೀಳ್ತಾ ಇರೋದು. ಒಂದೊಬ್ಬರು ಹಂಗೇನೆ ಈಗ ಮೇಲೆ ಕುತ್ಕೊಂಡಿದ್ರೆ ಯಾವ ಥರ ಕುತ್ಕೊಂಡ್ಬಿಟ್ಟು ಅವತ್ತು ವಿಡಿಯೋ ನಾವೆಲ್ಲ ಅಣ್ಣ ಜಂಗಲ್ ಯಾರು ಅಣ್ಣ ಇದ್ದಾರೆ ನಿಮಗೆ? ಅಣ್ಣ ಇದೆ ಆಗುತ್ತಲ್ಲ ಅವನಿಗೆ. ನಮಗೂ ಆಗಿದೆ. जोर से बोलना। गुरु ಎಂತ ಮನೆನಾ? ಫೋಟೋ ಬೇರೆ ಹೊಡ್ಕೊಂಡಿದ್ದೀರಾ? ಹರಿ ಮಾಮ್ ಓ ಇದೀರಾ? ಮಾಮ ಮರ್ತೇ ಬಿಟ್ಟಿದ್ದೀನಿ. ಇದ್ದೀಯಾ? ಕರೆಕ್ಟಾಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಗಾಡಿ ಬಿಟ್ಬಿಟ್ರೆ ಆರಾಮಾಗಿ ಜೀವನ ಆಗುತ್ತೆ. ಆ ಟ್ಯಾಕ್ಟ್ರಿ ಹೇಳ್ಕೊಳ್ರಿ. ಇದಕ್ಕೆ ಮುಂದೆ ಹೋಗಲ್ಲ ಗಾಡಿ. ಗೇಟ್